ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಹರೀಶ್ ಅನಿ ಟೆಕ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಇವತ್ತು ಜಿಮೇಲ್ ರಿಕವರಿ ಪ್ರೊಸೆಸ್ ಯಾವ ತರ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆಂದ್ರೆ ಎಲ್ಲರೂ ಜಿಮೇಲ್ ಅಕೌಂಟ್ ಮಾಡಿರ್ತೀರ, ಆದ್ರೆ ಒಬ್ಬೊಬ್ರದ್ದು ಡಿಲೀಟ್ ಆಗಿ ಹೋಗಿರುತ್ತೆ ಜಿಮೇಲ್ ಅಕೌಂಟ್, ಹಾಗೆ ಪಾಸ್ವರ್ಡ್ ಕೂಡ ನೆನಪಿರಲ್ಲ. ಆ ತರ ಜಿಮೇಲ್ ಅಕೌಂಟ್ ಇರೋರು ಇವಾಗ ರಿಕವರಿ ಮಾಡ್ಕೊಳ್ಬಹುದು ನಿಮ್ಮ ಜಿಮೇಲ್ ಅಕೌಂಟ್ ನ. ಎಷ್ಟೇ ವರ್ಷ ಆಗಿರ್ಲಿ ಬೇಕಿದ್ರೆ ಅದನ್ನ ರಿಕವರಿ ಮಾಡ್ಕೊಳ್ಬಹುದು ಈಸಿಯಾಗಿ. ನಾವು ಇವತ್ತು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ನಿಮ್ಗೆ ರಿಕವರಿ ಯಾವ ತರ ಮಾಡೋದು ಅಂತ. ಇಲ್ಲಿ ನೋಡ್ಬೋದು, ಒಂದು ರಾವಣ್ ಅಂತ ಒಂದು ಅಕೌಂಟ್ ಇತ್ತು, ಆದ್ರೆ ಅದು ಒಂದು ವರ್ಷದ ಹಿಂದೆ ಒಂದು ಅಕೌಂಟ್ ಮಾಡಿದ್ದೆ. ಈಗಾಗಲೇ ಅಕೌಂಟ್ ಕೂಡ ಡಿಲೀಟ್ ಆಗಿ ಹೋಗಿದೆ, ಹಾಗೆ ಅದ್ರ ಪಾಸ್ವರ್ಡ್ ಕೂಡ ನನಗೆ ಗೊತ್ತಿಲ್ಲ. ಆದ್ರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ಅಕೌಂಟ್ ನ ಹೇಗೆ ರಿಕವರಿ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ತರ ರಿಕವರಿ ಮಾಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಗೈಸ್, ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ರು ಬೇಗ ಲೈಕ್ ಮಾಡ್ಕೊಳ್ಳಿ ಗೈಸ್, ಹಾಗೆ ಕಮೆಂಟ್ ಕೂಡ ಮಾಡಿ. ಹಾಗೆ ಯಾರಾದ್ರೂ ಹೊಸಬ್ರು ನಮ್ಮ ಚಾನಲ್ಗೆ ವಿಸಿಟ್ ಹಾಕಿದ್ರೆ ಈಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಗೈಸ್. ಬನ್ನಿ ಗೈಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲು ಏನ್ ಮಾಡ್ಬೇಕಪ್ಪ ಅಂದ್ರೆ ಜಿಮೇಲ್ ಆಪ್ ನ ಓಪನ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಮೇಲ್ಗಡೆ ಪ್ರೊಫೈಲ್ ಕಾಣುತ್ತಲ್ಲ, ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ದು ಪ್ರೊಫೈಲ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಳ್ಳೋ ತಕ್ಷಣ ಗೈಸ್ ಇಲ್ಲಿ ನೋಡ್ಬೋದು ನಿಮ್ದು ಇಲ್ಲಿ ಪ್ರೊಫೈಲ್ ತೋರಿಸುತ್ತೆ. ಹಾಗೆ ಹೇಗೆ ಲಾಗಿನ್ ಮಾಡೋದಪ್ಪ ಅಂದ್ರೆ ಇಲ್ಲಿ ಆಡ್ ಅನದರ್ ಅಕೌಂಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋ ತಕ್ಷಣ ಗೈಸ್ ಇಲ್ಲಿ ನೋಡ್ಬೋದು ಗೂಗಲ್, ಹಾಗೆ ಅದರ್ಸ್ ಕೂಡ ಇದೆ. ಇಲ್ಲಿ ನೀವು ಯಾವ್ದ್ರಲ್ಲಿ ಲಾಗಿನ್ ಮಾಡ್ಬೇಕಪ್ಪ ಅಂದ್ರೆ ಎಲ್ಲೋ ಜಿಮೇಲ್ ಅಕೌಂಟ್ ಲಾಗಿನ್ ಮಾಡ್ಬೇಕಿದ್ರೆ ಕ್ರಿಯೇಟ್ ಮಾಡ್ಬೇಕಿದ್ರೆ ಗೂಗಲ್ ಮುಖಾಂತರ ಕ್ರಿಯೇಟ್ ಮಾಡಿರ್ತಾರೆ. ಗೂಗಲ್ ನ ಟಚ್ ಮಾಡ್ಕೊಳ್ಳಿ. ಇವಾಗ ಗೂಗಲ್ ನ ಟಚ್ ಮಾಡ್ಕೊಳ್ಳೋ ತಕ್ಷಣ ಗೈಸ್ ಸ್ವಲ್ಪ ಲೋಡ್ ಆಗತ್ತೆ. ಇಲ್ಲಿ ಲೋಡ್ ಆದ ತಕ್ಷಣ ಗೈಸ್ ಇಲ್ಲಿ ನೋಡ್ಬೋದು ಈ ತರ ಇಂಟರ್ಫೇಸ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಇಮೇಲ್ ಆರ್ ಫೋನ್, ಹಾಗೆ ಫಾರ್ವರ್ಡ್ ಇಮೇಲ್, ಹಾಗೆ ಕ್ರಿಯೇಟ್ ಅಕೌಂಟ್ ಅಂತ ಇರುತ್ತೆ. ನಿಮ್ದು ಯಾವ್ದು ಟಚ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಮೇಲ್ಗಡೆ ಫಸ್ಟ್ ಇದೆಯಲ್ಲ ಇಮೇಲ್ ಆರ್ ಫೋನ್ ನಂಬರ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಳ್ಳೋ ತಕ್ಷಣ ಗೈಸ್ ಅಲ್ಲಿ ನಿಮ್ದು ರಿಕವರಿ ಯಾವ್ದು ರಿಕವರಿ ಮಾಡಬೇಕು ಅದರದ್ದು ಒಂದು ಇಮೇಲ್ ಐಡಿನ ಹಾಕಬೇಕಾಗತ್ತೆ. ಇಲ್ಲಿ ನಾನು ಸಿಂಪಲ್ ಆಗಿ ಇಲ್ಲಿ ಇಮೇಲ್ ಐಡಿನ ಹಾಕೊಳ್ತೀನಿ. ಇವಾಗ ಯಾವ್ದು ರಿಕವರಿ ಮಾಡ್ಬೇಕಂತೀನೋ ಆ ರಿಕವರಿ ಮಾಡಬೇಕಾಗಿದ್ದ ಐಡಿನ ಹಾಕೊಳ್ಬೇಕಾಗತ್ತೆ. ಇಲ್ಲಿ ಇವಾಗ ಸಿಂಪಲ್ ಆಗಿ ನಾನು ಇಲ್ಲಿ ರಿಕವರಿ ಮಾಡಬೇಕಿದ್ದ ಐಡಿನ ಹಾಕೊಳ್ತೀನಿ. ಇಲ್ಲಿ ನೋಡಿ ಇವಾಗ ಹಾಕೊಂಡೆ. ಈ ಐಡಿನ ಇವಾಗ ರಿಕವರಿ ಮಾಡ್ಕೊಂಡು ತೋರಿಸ್ತೀನಿ ನಿಮ್ಗೆ, ನೋಡ್ಬೋದು. ಇಲ್ಲಿ ಇವಾಗ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ ಇಲ್ಲಿ ನೆಕ್ಸ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್ ಈ ತರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು ಎಂಟರ್ ಯುವರ್ ಪಾಸ್ವರ್ಡ್ ಅಂತ ಬರುತ್ತೆ. ನಮ್ಗೆ ಪಾಸ್ವರ್ಡ್ ಗೊತ್ತಿದ್ರೆ ಪಾಸ್ವರ್ಡ್ ಹಾಕೊಳ್ಬಹುದು, ಹಾಗೆ ಪಾಸ್ವರ್ಡ್ ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಇಲ್ಲಿ ಫಾರ್ವರ್ಡ್ ಪಾಸ್ವರ್ಡ್ ಅಂತ ಇದೆಯಲ್ಲ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ನಿಮಗೆ ಪಾಸ್ವರ್ಡ್ ಗೊತ್ತಿಲ್ಲ ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋ ತಕ್ಷಣ ನಿಮಗೆ ಪಾಸ್ವರ್ಡ್ ಎಂಟ್ರಿ ಆಗಿ ನಿಮ್ಗೆ ಅಕೌಂಟ್ ರಿಕವರಿ ಆಗ್ಬಹುದು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್ ಇಲ್ಲಿ ನೋಡ್ಬೋದು ಲೋಡಿಂಗ್ ಆಗ್ತಾ ಇದೆ. ಇಲ್ಲಿ ಲೋಡಿಂಗ್ ಆದ ತಕ್ಷಣ ಗೈಸ್ ಇಲ್ಲಿ ನೋಡ್ಬೋದು ನಿಮ್ಗೆ ಟೆಕ್ಸ್ಟ್ ಮೆಸೇಜ್ ಒಂದು ಅದಕ್ಕೆ ನಂಬರ್ ಆಡ್ ಆಗಿರುತ್ತೆ. ಆ ನಂಬರ್ಗೆ ಟೆಕ್ಸ್ಟ್ ಮೆಸೇಜ್ ಕೂಡ ಬರುತ್ತೆ, ಕಾಲ್ ಕೂಡ ಬರುತ್ತೆ. ನಿಮ್ಗೆ ಯಾವ್ದು ಈಸಿನೋ ಅದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಜಾಸ್ತಿ ಟೆಕ್ಸ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾಕಂದ್ರೆ OTP ಮುಖಾಂತರ ನಿಮ್ಗೆ ಇಲ್ಲಿ ಡೈರೆಕ್ಟ್ ಆಗಿ ಎಂಟ್ರಿ ಆಗತ್ತೆ. ಅದು ಇಲ್ಲಿ ನೋಡ್ಬೋದು OTP ಬಂತು, ಇವಾಗ ಡೈರೆಕ್ಟ್ ಆಗಿ ಎಂಟ್ರಿ ಆಗತ್ತೆ. ಅದು ಎಂಟ್ರಿ ಆದ ತಕ್ಷಣ ಗೈಸ್ ಇಲ್ಲಿ ನೋಡ್ಬೋದು ಇಲ್ಲಿ ಅಪ್ಡೇಟ್ ಪಾಸ್ವರ್ಡ್ ಅಂತ ಬಂದಿದೆ. ಹಾಗೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರು ಆಗತ್ತೆ. ಅಪ್ಡೇಟ್ ಪಾಸ್ವರ್ಡ್ ಅಂದ್ರೆ ನಿಮ್ದು ಹೊಸ ಪಾಸ್ವರ್ಡ್ ಸೆಟ್ ಮಾಡ್ಲಿಕ್ಕೆ ಆಗುತ್ತೆ ಜಿಮೇಲ್ಗೆ. ಹಾಗೆ ಪಾಸ್ವರ್ಡ್ ಸೆಟ್ ಮಾಡಲ್ಲ ಅಂದ್ರೆ ಇಲ್ಲಿ ಕಂಟಿನ್ಯೂ ಇದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ನೋಡ್ಬೋದು ಇಲ್ಲಿ ಐ ಅಗ್ರಿ ಅಂತ ಇದೆಯಲ್ಲ, ಐ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಎಂಟ್ರಿ ಈ ತರ ಬರುತ್ತೆ. ಬೇಕಿದ್ರೆ ನೀವು ಮತ್ತೊಂದು ರಿಕವರಿ ಈ ಅಕೌಂಟ್ ಮತ್ತೆ ಹೋಗಿದ್ರೆ ರಿಕವರಿ ಮಾಡ್ಲಿಕ್ಕೆ ಇನ್ನೊಂದು ಅಕೌಂಟ್ ಕೂಡ ಆಡ್ ಮಾಡ್ಕೊಳ್ಬಹುದು ನೀವು. ಬೇಡ ಅಂದ್ರೆ ಸ್ಕಿಪ್ ಮಾಡಿ, ನಾನು ಕೂಡ ಸ್ಕಿಪ್ ಮಾಡ್ತೀನಿ ಗೈಸ್. ಇಲ್ಲಿ ಹಾಗೆ ನೆಕ್ಸ್ಟ್ ಇಲ್ಲಿ ಸ್ಕಿಪ್ ಕೂಡ ಮಾಡಿ, ಕೆಳಗಡೆ ಇದೆಲ್ಲ ಸ್ಕಿಪ್ ಕೂಡ ಮಾಡಿದನ್ನ ಅಲ್ಲಿ ಸ್ಕಿಪ್ ಮಾಡಿದ ತಕ್ಷಣ ಗೈಸ್ ನಿಮ್ ಅಕೌಂಟ್ ರಿಕವರಿ ಆಗತ್ತೆ. ಇಲ್ಲಿ ನೋಡ್ಬೋದು, ನಿಮ್ಗೆ ತೋರಿಸ್ತೀನಿ. ಇವಾಗ ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಗೈಸ್ ಇಲ್ಲಿ ನೋಡ್ಬೋದು ಕೆಳಗಡೆ ಇದೆ ನಮ್ದು ಅಕೌಂಟ್ ಬಂದಿದೆ. ಇವಾಗ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಇವಾಗ ಮತ್ತೆ ಇಲ್ಲಿ ನೋಡ್ಬೋದು ರಾವಣ್ ಅಂತ ಬಂದಿದೆ. ಇಲ್ಲಿ ನೋಡ್ಬೋದು ನೀವು ಅಕೌಂಟ್ ನ ಇಷ್ಟು ಈಸಿಯಾಗಿ ನಾವು ಜಿಮೇಲ್ ಅಕೌಂಟ್ ನ ರಿಕವರಿ ಮಾಡ್ಕೊಳ್ಬಹುದು. ಇವಾಗ ಅಪ್ಡೇಟ್ ಬಿಟ್ಟಿದ್ದಾರೆ ಗೈಸ್, ರಿಕವರಿ ಮಾಡ್ಕೊಳ್ಳೋದು ಬೇಗನೆ ಮಾಡ್ಕೊಳ್ಬಹುದು ಗೈಸ್. ನಿಮ್ದು ಎಷ್ಟೇ ವರ್ಷ ಆಗಿರ್ಲಿ ಅಕೌಂಟ್ ಹೋಗಿದ್ರೆ ರಿಕವರಿ ಮಾಡ್ಕೊಳ್ಲಿಕ್ಕೆ ಆಗತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ಕೊಳ್ಳಿ. ಹಾಗೆ ಮತ್ತೆ ಯಾವ ತರ ವಿಡಿಯೋ ಬೇಕು ನಿಮ್ಗೆ ಕಮೆಂಟ್ ಮಾಡಿ, ಅದೇ ತರ ವಿಡಿಯೋ ಮಾಡ್ಲಿಕ್ಕೆ ಜಾಸ್ತಿ ಟ್ರೈ ಮಾಡ್ತೀನಿ ನಾನು. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಗೈಸ್.